Hey guys, welcome back to my YouTube channel Journey with Sudha Ranjit. Guys, welcome back to my channel. ಇವತ್ತೊಂದು ಡಿಫ್ರೆಂಟ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಾವೆಲ್ಲ ಇವತ್ತು ಸಪ್ಲಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸಪ್ಲಮ್ಮ ಜಾತ್ರೆ ಅಂದರೆ ಎತ್ತುಗಳ ಜಾತ್ರೆ ಇರುತ್ತಲ್ಲ ಅದು. ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ಲೇ ಅನ್ಬೋದು. ಯಾಕಂದರೆ ನಮ್ಮ ರಿಲೇಟಿವ್ ಅವರೇ ಒಂದು ಎತ್ತುನ ಕಟ್ತಾ ಇದ್ದಾರೆ. ಹಾಗಾಗಿ ಮೆರವಣಿಗೆ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಎತ್ತುಗಳ ಜಾತ್ರೆ ಅಂತ. ನಾವು ರೀಚ್ ಆಗೋಷ್ಟರಲ್ಲೇ 11:30 12 ಆಗಿತ್ತು. ನಾವು ಹೋಗೋಷ್ಟರಲ್ಲೇ ತುಂಬ ಕ್ರೌಡ್ ಸೇರಿತ್ತು. ಈಶಾನ್ಗೆ ಈ ಥರ ರೇಷ್ಮೆದು ಶರ್ಟು ಮತ್ತು ಪಂಚೆ ಹಾಕಿದ್ದೆ. ಅಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಫೋಟೋಸ್ ಎಲ್ಲ ಹಿಡಿಯೋಣ ಅಂತ. ಬಟ್ ಅವನು ಎತ್ತುಗಳನ್ನೆಲ್ಲ ನೋಡಿ ಭಯ ಬಿದ್ದು ಇಲ್ಲದೇ ಇಲ್ಲ ಕೆಳಗಡೆ. ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಅಷ್ಟೇ ತಗೊಂಡ. ಅದು ನಾವು ಫೋರ್ಸ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಹಂಗೆ ತೆಗೆಸ್ಕೊಂಡ ಅಷ್ಟೇ. ಆ್ಯಕ್ಚುಲಿ ಈಶಾನ್ಗೆ ಈ ಥರ ಹಸು ಕುರಿ ಎಲ್ಲ ಅಂದರೆ ಜಾಸ್ತಿನೇ ಇಷ್ಟ. ಆದರೆ ಅಲ್ಲಿ ತುಂಬ ಕ್ರೌಡ್ ನೋಡಿ ಆ ಸೌಂಡ್ ಎಲ್ಲ ನೋಡಿ ಅವ್ನಿಗೆ ಯಾಕೋ ಜಾಸ್ತಿ ಕ್ರ್ಯಾಂಕಿ ಆಗೋದು. ಒಂಚೂರು ಫೋಟೋ ಇಡ್ಸ್ಕೊಂಡಿಲ್ಲ ಮತ್ತು ಮುಟ್ಟೂ ಇಲ್ಲ ಹಸುನೆಲ್ಲ. ನಾವು ಪ್ರತಿ ವರ್ಷವೂ ಈ ಜಾತ್ರೆಗೆ ಹೋಗ್ತೀವಿ, ಸಪ್ಲಮ್ಮ ಜಾತ್ರೆಗೆ. ನಾನು ಯಾವ ವರ್ಷವೂ ಇಷ್ಟು ಕ್ರೌಡ್ ನೋಡಿರಲಿಲ್ಲ, ಇಷ್ಟು ಗ್ರ್ಯಾಂಡಾಗಿ ನೋಡಿರಲಿಲ್ಲ. ಈ ಸಲ ತುಂಬಾ ಗ್ರ್ಯಾಂಡಾಗಿತ್ತು ಜಾತ್ರೆ. ಮತ್ತು ಜಾಸ್ತಿ ರಿಚಾಗಿ ಮಾಡಿದರು, ಅಂದರೆ ಟಮಟೆ ಮೆರವಣಿಗೆ ಎಲ್ಲ. ಈ ಜಾತ್ರೆ 8 to 10 days ತನಕ ಇರುತ್ತೆ. ಆದರೆ ಮೇನ್ ಡೇಟ್ ಅಂತ ಒಂದಿನ ಫಿಕ್ಸ್ ಮಾಡಿರ್ತಾರೆ. ಅದು ಈ ವರ್ಷ ಸಂಡೇನೇ ಬಿದ್ದಿತ್ತು. ಹಾಗಾಗಿ ಇಷ್ಟೊಂದು ಜನ ಸೇರಿದ್ದು. ದೇವ್ರ ದರ್ಶನ ಮಾಡೋಕ್ಕೂ ಅಷ್ಟೇ ತುಂಬಾ ಜನ ಇದ್ದರು. ದೇವ್ರಿಗೆ ಅಲಂಕಾರ ಇದು. ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. 2 days ಬ್ಯಾಕೇನೋ ರಥನೂ ಹೇಳ್ದಿದ್ರಂತೆ ಇಲ್ಲಿ. ಅದು ಆಚೆನೇ ನಿಲ್ಲಿಸಿದ್ರು. ಈ ವಿಡಿಯೋದಲ್ಲಿ ಬರ್ತಾ ಇರೋ ಥರನೇ ಎತ್ತುಗಳ ಮೆರವಣಿಗೆ ಇರುತ್ತೆ. ಎತ್ತುಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಹಾಕಿ ದೇವಸ್ಥಾನ ಹತ್ರ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಅವರು ಟೆಂಟ್ಗೆ ಕರ್ಕೊಂಡು ಬರ್ತಾರೆ. ಜಾತ್ರೆ ಅಂದರೆ ಈ ಥರ ಗೇಮ್ಸ್ ಎಲ್ಲ ಇರುತ್ತೆ. ನಾವು ಒಂದೆರಡು ಆಟ ಆಡಿದ್ವಿ. ಇಲ್ಲಿ ಹೋಗ್ಬೇಕಾದ್ರೆ
ಈ ಥರ ಅಚ್ಚೆ ಹಾಕ್ಸ್ಕೊಳೋದು ಎಲ್ಲನೂ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಂತೂ ನಾವು ಮಿಸ್ ಮಾಡ್ದಂಗೆ ಹಾಕ್ಸ್ಕೊತಾ ಇದ್ವಿ. ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಎಲ್ಲನ ಜಾತ್ರೆಗೆಲ್ಲ ಹೋದಾಗ ಇದನ್ನು ಮಿಸ್ ಮಾಡ್ದಂಗೆ ಹಾಕಿಸ್ಕೊತಾ ಇದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಸಿರಿಗೂ ಅಷ್ಟೇ ಆ ಥರ ಹಾಕ್ಸ್ಕೊಳೋದಂದರೆ ತುಂಬಾ ಇಷ್ಟ. ಅವಳು ಒಂದು 2 ಸತಿ ಹಾಕ್ಸ್ಕೊಂಡಿದ್ದಾಳೆ. ಈಶಾನ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಟ ಆಡೋ ಹತ್ರ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಬಂದಮೇಲೆ ಅವ್ನ ಮೂಡ್ ಚೇಂಜ್ ಆಯಿತು. ಸ್ವಲ್ಪ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಏನೀಶಾ ಏನಮ್ಮ ಅಲ್ಲೇ ಇರ್ತಿದ್ದೆ ಜೋರಾಗಿ ನೀನು ಅಲ್ಲಿ ಯಾಕೆ ಮಾತಾಡಲ್ಲ ನೀನು ನಾವು ಜಾತ್ರೆ ಎಲ್ಲ ನೋಡಿಕೊಂಡು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು. ನಾನು ಪರ್ಸ್ನಲಿ ಈ ಡೇ ತುಂಬಾ ಎಂಜಾಯ್ ಮಾಡಿದೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಈ ಥರ ಜಾತ್ರೆ ಎಲ್ಲ ನೋಡಿರ್ತೀವಿ, ಆದರೆ ನಮ್ಮ ಮಕ್ಕಳಿಗೆ ಈ ಥರ ಜಾತ್ರೆ ಎಲ್ಲ ನೋಡೋಕೆ ಸಿಗೋದು ತುಂಬಾ ರೇರು. ಹಾಗಾಗಿ ನಾವು ಮಿಸ್ ಮಾಡ್ದಂಗೆ ಕರ್ಕೊಂಡು ಹೋದರೆ ಅವರು ಜಾತ್ರೆ ಅಂದರೆ ಯಾವ ಥರ ಇರುತ್ತೆ ಅಂತೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.